ನಮಸ್ಕಾರ ವೀಕ್ಷಕರೇ. ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತು ಕಿಡ್ನಿಯ ಒಂದು ಕಾಮನ್ ಸಿಂಪ್ಟಮ್ ಬಗ್ಗೆ ಚರ್ಚೆ ಮಾಡೋಣಂತೆ. ಕಿಡ್ನಿ ಕಾಯಿಲೆ ಇದ್ದವರಿಗೆ ಸ್ಕಿನ್ ಪ್ರಾಬ್ಲಮ್ಸು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಸೊ ಕಿಡ್ನಿ ತೊಂದರೆ ಇದ್ದಾಗ ಯಾವ ರೀತಿಯ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ, ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣಂತೆ. ಕಿಡ್ನಿ ಕಾಯಿಲೆ ಇದ್ದಾಗ ದೇಹದಲ್ಲಿ ಕ್ರಿಯಾಟಿನಿನ್ ಲೆವೆಲ್ಸು, ಯೂರಿಯಾ ಲೆವೆಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹದಲ್ಲಿರುವಂಥ ಒಂದು ಸಮತೋಲನ ಚೇಂಜ್ ಆಗ್ತಾ ಹೋಗುತ್ತೆ. ಈ ಎಲ್ಲ ದೇಹದಿಂದ ಹೊರಗಡೆ ಹೋಗ್ಬೇಕಾಗಿರುವಂಥ ಒಂದು ಕೆಮಿಕಲ್ಸ್ ಬಾಡಿಲಿ ಸ್ಟಾಕ್ ಆಗ್ತಾ ಹೋದಾಗ, ಶೇಖರಣೆ ಆಗ್ತಾ ಹೋದಾಗ ದೇಹದಲ್ಲಿ ಸ್ಕಿನ್ನಲ್ಲಿ ಕೂಡ ತುಂಬ ಚೇಂಜಸ್ ಬರಲಿಕ್ಕೆ ಶುರುವಾಗುತ್ತೆ. ಸೊ ಯಾವ ರೀತಿ ಸ್ಕಿನ್ ಚೇಂಜಸ್ನ ನಾವು ನೋಡ್ಬೋದು. ಸೊ ಮುಖ್ಯವಾದ ಚರ್ಮದ ಒಂದು ಚೇಂಜಸ್ ಅಂತಂದರೆ ಸ್ಕಿನ್ನಲ್ಲಿ ಬರುವಂಥ ಒಂದು ತುರಿಕೆಗಳು ಅಥವಾ ಪ್ರೂರೈಟಸ್ ಅಂತ ಕರಿತೇವೆ. ಈ ಕಿಡ್ನಿ ಕಾಯಿಲೆ ಇದ್ದವರಿಗೆ ಸ್ಕಿನ್ ಪ್ರೂರೈಟಸ್ ಅಥವಾ ಚರ್ಮದ ಒಂದು ತುರಿಕೆ ಕಾಯಿಲೆ ತುಂಬ ಕಾಮನ್. ಸೊ ಕ್ರಿಯಾಟಿನಿನ್ ಯೂರಿಯಾ ಜಾಸ್ತಿ ಇರೋದ್ರಿಂದ ಬಾಡಿಲೂ ಒಂದು ಸಮತೋಲನ ಚೇಂಜ್ ಆಗೋದ್ರಿಂದ ನಮ್ಮ ಸ್ಕಿನ್ ಆ ಥರ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಸ್ಕಿನ್ ಪ್ರಾಬ್ಲಮ್ಮು ತುಂಬ ಕಾಮನ್, ತುರಿಕೆ ಬರುವಂಥದ್ದು. ಎಸ್ಪೆಷಲಿ ಸಂಜೆ ಆಗ್ತಿದ್ದಂತೆ, ರಾತ್ರಿ ಆಗ್ತಿದ್ದಂಗೆ ತುರಿಕೆ ತುಂಬ ಕಾಮನ್ ಆಗಿರುತ್ತೆ. ಅವರ ನಿದ್ರೆನ ಕೆಡಿಸೋವಂಥ ಒಂದು ತೀವ್ರವಾದಷ್ಟು ಕೂಡ ಈ ತುರಿಕೆ ಅಥವಾ ಪ್ರೂರೈಟಸ್ ಕಾರಣ ಆಗಿರ್ತದೆ. ಸೊ ಇನ್ನೊಂದು ಮುಖ್ಯವಾದ ಈ ಸ್ಕಿನ್ ಚೇಂಜಸ್ ಅಂತಂದರೆ ಡ್ರೈನೆಸ್ ಆಫ್ ದಿ ಸ್ಕಿನ್ ಅಥವಾ ಝೀರೋಸಿಸ್ ಅಂತ ಕರಿತೀವಿ. ನಮ್ಮ ಚರ್ಮ ಏನಿರ್ತದೆ ಅದರಲ್ಲಿರುವಂತಹ ಒಂದು ತೇವಾಂಶ, ಮೃದು ಅಂಶ ಕಡಿಮೆ ಆಗಿರುತ್ತೆ. ಯಾಕೆ ಈ ಝೀರೋಸಿಸ್ ಆಗುತ್ತೆ ಸ್ಕಿನ್ ಪೇಷಂಟ್ಸ್ಗೆ ಅಂತಂದರೆ, ನಮ್ಮ ಸ್ಕಿನ್ನಲ್ಲಿರುವಂತಹ ಒಂದು ಸ್ವೆಟ್ ಗ್ಲ್ಯಾಂಡ್ಸ್ ಹಾಗೂ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಇದರ ಒಂದು ಪ್ರಾಬ್ಲಮ್ಸ್ನಿಂದ ಈ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಈ ದೇಹದಲ್ಲಿರುವಂಥ ಒಂದು ಸ್ವೆಟ್ ಗ್ಲ್ಯಾಂಡ್ಸ್ನಲ್ಲಿ ಸ್ವೆಟ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಹಾಗೆ ಸೆಬೇಷಿಯಸ್ ಗ್ಲ್ಯಾಂಡ್ಸಿಂದ ಫ್ಯಾಟ್ ಪ್ರೊಡಕ್ಷನ್ ಅಥವಾ ಅದರಿಂದ ಬರುವಂಥ ಒಂದು ಸೆಕ್ರೀಷನ್ಸ್ ಕಡಿಮೆ ಆದಾಗ ನಮ್ಮ ಸ್ಕಿನ್ ತುಂಬ ರಫ್ ಆಗುತ್ತೆ. ಸೊ ಸ್ಕಿನ್ ರಫ್ ಆದಾಗ ತುಂಬ ಜಲ್ದಿ ನಮ್ಮ ತ್ವಚೆ ಏನಿರ್ತದೆ ಅದ್ರ ಮೇಲೆ ತುಂಬ ಜಾಸ್ತಿ ಕ್ರ್ಯಾಕ್ಸ್ ಬರ್ಬೋದು ಅಥವಾ ಸ್ಕಿನ್ ತುಂಬ ರಫ್ ಆಗುತ್ತೆ. ಅದಲ್ದಲೆ ಸ್ಕಿನ್ನಲ್ಲಿ ನಾವು ತುಂಬ ದಪ್ಪವಾಗಿ ಕಾಣ್ತಾ ಇರ್ತದೆ. ಸೊ ಅಲ್ಲಲ್ಲೇ ಬಿರುಕು ಬಿಡುವಂಥದ್ದು ಈ ಝೀರೋಸಿಸ್ ಇಂದ ಆಗುವಂಥ ಒಂದು ಕಿಡ್ನಿ ಸಮಸ್ಯೆಗಳು. ಸೊ ಇದಲ್ಲದೆ ಕಿಡ್ನಿ ಪೇಷಂಟಲ್ಲಿರೋರಿಗೆ ಚರ್ಮದಲ್ಲಿ ಬೇರೆ ರೀತಿಯ ಒಂದು ನಮ್ಮ ಸ್ಕಿನ್ನ ಒಂದು ಕಲರ್ ಏನಿರುತ್ತೆ ಅದರಲ್ಲೂ ಕೂಡ ಚೇಂಜಸ್ನ ನಾವು ನೋಡ್ಬೋದು. ತುಂಬ ಈ ಬೂದು ಬಣ್ಣ ಬರುವಂಥದ್ದು ಅಥವಾ ಈ ಹಳದಿ ಬಣ್ಣಕ್ಕೆ ಟರ್ನ್ ಆಗುವಂಥದ್ದು ಸ್ಕಿನ್ನಲ್ಲಿ, ಅವರ ಸ್ಕಿನ್ನಲ್ಲಿರುವಂಥ ಒಂದು ಹೊಳಪು ಕಡಿಮೆ ಆಗಿ ಅಲ್ಲಲ್ಲೇ ಚುಕ್ಕೆ ಬರುವಂಥದ್ದು, ಕಪ್ಪು ಚುಕ್ಕಿ ಬರುವಂಥದ್ದು ಸ್ಕಿನ್ನಲ್ಲಿ ನಾವು ನೋಡ್ತಾ ಇರ್ತೀವಿ. ಇದಲ್ಲದೆ ಕಿಡ್ನಿ ಪೇಷಂಟ್ಸಲ್ಲಿ ರಕ್ತಹೀನತೆ ಇರ್ತದೆ. ಅವರು ಬೇರೆಯವ್ರಿಗಿಂತ ತುಂಬ ಬಿಳುಪಾಗಿ ಕಾಣ್ತಾರೆ. ಅಂದರೆ ಅವ್ರನ್ನಲ್ಲಿರುವಂಥ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆದಾಗ ಕೂಡ ತುಂಬ ಜಾಸ್ತಿ ವೈಟಿಶ್ ಆಗಿ ಕಾಣ್ಲಿಕ್ಕೆ ಶುರುವಾಗ್ತಾರೆ. ಸೊ ಅಡ್ವಾನ್ಸ್ ಕಿಡ್ನಿ ಡಿಸೀಸಸ್ ಆಗ್ತಿದ್ದಂಗೆ ಕೆಲವರು ಸ್ಕಿನ್ ಕಲರ್ಸ್ ಚೇಂಜ್ ಆಗಿ ಹೆಚ್ಚು ಕಪ್ಪಿನ ಒಂದು ಚೇಂಜಸ್ನಲ್ಲಿ ಕೂಡ ನಾವು ಕಾಣ್ತಾ ಇರ್ತೇವೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಸ್ಕಿನ್ ಚೇಂಜಸ್ಸು ಈ ಕಿಡ್ನಿ ಪೇಷಂಟಲ್ಲಿ ಇರೋದು ಅಂದರೆ ನಮ್ಮ ಉಗುರುಗಳಲ್ಲಿ. ಸೊ ಯಾವಾಗ ಕಿಡ್ನಿ ಪೇಷಂಟಲ್ಲಿ ಒಂದು ರಕ್ತಹೀನತೆ ಅಥವಾ ಪೌಷ್ಟಿಕಾಂಶತೆ ಕಡಿಮೆ ಆಗ್ತಾ ಬರುತ್ತೆ, ನೈಲ್ಸಲ್ಲಿ ಕೂಡ ಚೇಂಜಸ್ ಆಗುತ್ತೆ. ನಮ್ಮ ಉಗುರುಗಳು ಹಾಫ್ ಆ್ಯಂಡ್ ಹಾಫ್ ನೈಲ್ಸ್ ಅಂತ ಕರಿತೇವೆ, ಅದನ್ನು ನಾವು ನೋಡ್ತಾ ಇರ್ಬೋದು. ಈ ನೈಲ್ಸಲ್ಲಿ ಏನಾಗುತ್ತೆ ಅಂದರೆ ಈ ಉಗುರಿನ ಒಂದು ಕೆಳಭಾಗದಲ್ಲಿ ವೈಟಿಶ್ ಇರುತ್ತೆ, ಹಾಗೂ ಉಗುರಿನ ಮುಂಭಾಗದಲ್ಲಿ ರೆಡ್ಡಿಶ್ ಇರ್ತದೆ. ಇದಕ್ಕೆ ನಾವು ಹಾಫ್ ಆ್ಯಂಡ್ ಹಾಫ್ ನೈಲ್ಸ್ ಅಂತೀವಿ. ಅದಲ್ಲದೆ ಉಗುರಿನಲ್ಲಿ ಈ ಥರ ತುಂಬ ಜಾಸ್ತಿ ಅನೀಮಿಯಾಕ್ ಇದ್ದಾಗ ತುಂಬ ಬಿಳಿ ಬಣ್ಣ ಕೂಡ ತಿರುಗುವಂಥ ಒಂದು ಸಾಧ್ಯತೆ ಇರುತ್ತೆ. ಯಾವಾಗ ಒಂದು ಈ ಕಿಡ್ನಿ ಸಮಸ್ಯೆ ಇನ್ನೂ ಹೆಚ್ಚಿನ ತೀವ್ರತೆ ಕಾಣ್ತಾ ಹೋಗುತ್ತೆ, ಸ್ಕಿನ್ನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗ್ಬೋದು, ಆ ಗುಳ್ಳೆಗಳಿಲ್ಲ ಪ್ಯಾಚಸ್ ಆಗ್ಬೋದು. ಇದಕ್ಕೆ ನಾವು ಕ್ರೈಲ್ಸ್ ಡಿಸೀಸ್ ಅಂತ ಕೂಡ ಕರಿತೀವಿ. ಸೊ ಈ ಕ್ರೈಲ್ಸ್ ಡಿಸೀಸ್ನಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಸ್ಕಿನ್ನಲ್ಲಿರುವಂತಹ ಕೆರಾಟಿನ್ ಅಂಶ ಬಹು ಹೆಚ್ಚು ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಈ ಕೆರಾಟಿನ್ ಅಂಶ ಹೆಚ್ಚು ಪ್ರೊಡಕ್ಷನ್ ಆದಾಗ ಕ್ರೈಲ್ಸ್ ಡಿಸೀಸಲ್ಲಿ ನಾವು ಆ ಕೆರಾಟಿನ್ ಅಂಶ ಸ್ಕಿನ್ನಿಂದ ಹೊರಗೆ ಬರೋಕ್ಕೆ ಶುರುವಾಗಿ ಸಣ್ಣ ಸಣ್ಣ ಗುಳ್ಳೆ ಆಗಲಿಕ್ಕೆ ಶುರುವಾಗುತ್ತೆ. ಇದು ಹೆಚ್ಚಿನ ಪಕ್ಷ ನಮ್ಮ ಬೆನ್ನಿನಲ್ಲಿ, ಹೊಟ್ಟೆ ಭಾಗದಲ್ಲಿ, ಆ ಕೈಗಳಲ್ಲಿ, ಕೈನ ಹಿಂಬದಿಯಲ್ಲಿ ಈ ಒಂದು ಕ್ರೈಲ್ಸ್ ಡಿಸೀಸ್ ಆ ಸ್ಕಿನ್ನಲ್ಲಿ ಬರುವಂತಹ ಒಂದು ಗುಳ್ಳೆಗಳು ಅಥವಾ ಅದೊಂದು ಪ್ಯಾಚಸ್ ನಾವು
ಕಾಣಲಿಕ್ಕೆ ಶುರುವಾಗುತ್ತೆ. ಇನ್ನೊಂದು ಮುಖ್ಯವಾದ ಚೇಂಜಸ್ ಈ ಕಿಡ್ನಿ ಪೇಷಂಟ್ ಅಲ್ಲಿ ಅಂದ್ರೆ ಮೊಣಕಾಲುಗಳಲ್ಲಿ ಅಥವಾ ಕೈಗಳಲ್ಲಿ ಹಾಗೂ ಕಣ್ಣಿನ ಒಂದು ಸರೌಂಡಿಂಗ್ ಏರಿಯಾದಲ್ಲಿ ಸ್ವೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಯಾವಾಗ ಈ ಬಾಡಿನಲ್ಲಿ ನೀರಿನಂಶ ಜಾಸ್ತಿ ಆಗುತ್ತೆ ಆವಾಗ ನಮ್ಮ ಮೊಣಕಾಲಲ್ಲಿ, ಕೈಗಳಲ್ಲಿ ಅಥವಾ ಕಣ್ಣಿನ ಸುತ್ತಲೂ ಭಾಗದಲ್ಲಿ ಸ್ವೆಲ್ಲಿಂಗ್ ಬಂದು ಸ್ಕಿನ್ ಸ್ಟ್ರೆಚ್ ಆಗಿ ಅಲ್ಲಿ ಒಂದು ನಾವು ರಿಂಕಲ್ಸ್ನ ಕೂಡ ನೋಡ್ಬೋದು. ತುಂಬ ಹೆಚ್ಚಿನ ಒಂದು ಸ್ಕಿನ್ ಡ್ರೈನೆಸ್ ಅಥವಾ ಸ್ಕಿನ್ನಲ್ಲಿ ತೇವಾಂಶ ಕಡಿಮೆ ಆಯಿತು ಅಂದರೆ ಮೀನಿನ ಮೇಲೆ ಇರುವಂತಹ ಒಂದು ಗ್ರೈಲ್ಸ್ ಪ್ರಕಾರ ಮೀನಿನ ಚರ್ಮದ ಥರ ನಮ್ಮ ಚರ್ಮ ಕೂಡ ಟರ್ನ್ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಇನ್ನು ಒಂದು ತೀವ್ರವಾದ ಸ್ಕಿನ್ ಡಿಸೀಸಸ್ ಕೂಡ ನಾವು ಕಿಡ್ನಿ ಪೇಷಂಟಲ್ಲಿ ನೋಡ್ಬೋದು. ಯಾರಿಗೆ ಕ್ರಿಯಾಟಿನ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ, ಯಾರಿಗೆ ಡಯಾಲಿಸಿಸ್ ಅಲ್ಲಿ ಇರ್ತಾರೆ, ಅವರಲ್ಲಿ ಕ್ಯಾಲ್ಸಿಫಿಲಾಕ್ಸಿಸ್ ಅನ್ನೋ ಒಂದು ಸ್ಕಿನ್ ಪ್ರಾಬ್ಲಮ್ಮು ನಾವು ನೋಡ್ತೇವೆ. ಕ್ಯಾಲ್ಸಿಫಿಲಾಕ್ಸಿಸ್ ಅಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಚರ್ಮದಲ್ಲಿ ಇರುವಂಥ ಒಂದು ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಕ್ಯಾಲ್ಸಿಯಂ ಡೆಪಾಸಿಷನ್ ಆಗುತ್ತೆ. ಯಾವಾಗ ಈ ಕ್ಯಾಲ್ಸಿಯಂ ಡೆಪಾಸಿಷನ್ ಆಗ್ತಾ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನು ಸ್ಕಿನ್ನಲ್ಲಿ ಕಡಿಮೆ ಆಗಿ ಅಲ್ಲಲ್ಲಿ ಸಣ್ಣ ಸಣ್ಣ ಗಾಯ ಆಗುತ್ತೆ. ಈ ಗಾಯ ತುಂಬ ಪೇನ್ಫುಲ್ ಇರುತ್ತೆ. ಇದು ಕ್ಯಾಲ್ಸಿಫಿಲಾಕ್ಸಿಸ್ನ ಒಂದು ಸಿಂಪ್ಟಮ್. ಕ್ಯಾಲ್ಸಿಫಿಲಾಕ್ಸಿಸ್ ಅನ್ನೋದು ತುಂಬ ಒಂದು ಪೇನ್ಫುಲ್ ಕಂಡೀಷನು. ಅದರಲ್ಲಿ ಬಾಡಿನಲ್ಲಿ ಬೇರೆ ಬೇರೆ ರೀಜನ್ಸಲ್ಲಿ ಒಂದು ಸಣ್ಣ ಒಂದು ಗಾಯಗಳಾಗುತ್ತೆ, ಅದು ಜಲ್ದಿ ಒಣಗೋದಿಲ್ಲ. ಇದು ಯಾಕಪ್ಪ ಅಂತಂದರೆ ಹೈ ಕ್ರಿಯಾಟಿನ್ ಲೆವೆಲ್ಸ್ ಇದ್ದಾಗ ನಮ್ಮ ರಕ್ತನಾಳಗಳು ಡ್ಯಾಮೇಜಸ್ ಆಗಿ ಅದರಲ್ಲಿ ಬೇರೆ ಬೇರೆ ಕಡೆ ಒಂದು ಕ್ಯಾಲ್ಸಿಯಂ ಡೆಪಾಸಿಷನ್ ಆಗುತ್ತೆ. ಯಾರಿಗೆ ಕಿಡ್ನಿ ಸಮಸ್ಯೆ ಇರುತ್ತೆ ಅವರಲ್ಲಿ ಬೋನ್ ಮಿನರಲ್ ಡಿಸೀಸ್ ಕೂಡ ಇರುತ್ತೆ. ಅಂದರೆ ಅವರಲ್ಲಿ ಕ್ಯಾಲ್ಸಿಯಮ್ ಮತ್ತು ಫಾಸ್ಫರಸ್ ಅಂಶ ವೇರಿಯೇಷನ್ ಆಗಿ ಈ ರೀತಿಯಾದ ಒಂದು ಕ್ಯಾಲ್ಸಿಫಿಲಾಕ್ಸಿಸ್ಗೆ ಕಾರಣ ಆಗುತ್ತೆ. ಸೊ ಇನ್ನೊಂದು ಮುಖ್ಯವಾದ ಚರ್ಮದ ಕಾಯಿಲೆ ಅಂದರೆ ನೆಫ್ರೋಜೆನಿಕ್ ಸಿಸ್ಟಮಿಕ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಸೊ NSF ಅಂತ ಏನು ಅಂದರೆ ನಮ್ಮ ಚರ್ಮ ಏನಿರುತ್ತೆ ಅದು ಕಾರಣಾಂತರದಿಂದ ಅದರಲ್ಲಿ ಇರುವಂಥ ಒಂದು ಫೈಬ್ರೋಟಿಕ್ ಕಂಟೆಂಟ್ ಜಾಸ್ತಿ ಆಗಿ ಆ ಚರ್ಮದ ಒಂದು ಸ್ಟ್ರೆಚಬಿಲಿಟಿ ಕಂಡ್ಕೊಳ್ಳುತ್ತೆ, ಅದು ಎಲಾಸ್ಟಿಸಿಟಿ ಕಳ್ಕೊಳ್ಳುತ್ತೆ. ಆವಾಗ ನಮ್ಮ ಜಾಯಿಂಟ್ಸ್ ಹತ್ರ, ನಮ್ಮ ಬೆರಳುಗಳಲ್ಲಿ ಆ ಬೆರಳುಗಳ ಮೂಮೆಂಟು ತುಂಬ ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ. ಇದಕ್ಕೆ ನಾವು ನೆಫ್ರೋಜೆನಿಕ್ ಸಿಸ್ಟಮಿಕ್ ಫೈಬ್ರೋಸಿಸ್ ಅಂತ ಕರಿತೇವೆ. ಒಂದು ತೀವ್ರವಾದ ಕಿಡ್ನಿ ಪೇಷಂಟ್ ಅವರಿಗೆ ಎಸ್ಪೆಷಲಿ ಕಾಂಟ್ರಾಸ್ಟ್ ಏಜೆಂಟ್ನ ನಾವು ಕೊಟ್ಟಾಗ, CT ಸ್ಕ್ಯಾನ್ ಅಥವಾ MRI ಮಾಡಬೇಕಾದ್ರೆ ಕೊಡುವಂತಹ ಒಂದು ಕಾಂಟ್ರಾಸ್ಟ್ ಏಜೆಂಟ್ ಕೊಟ್ಟಾಗ ಈ ನೆಫ್ರೋಜೆನಿಕ್ ಸಿಸ್ಟಮಿಕ್ ಫೈಬ್ರೋಸಿಸ್ ತುಂಬ ಕಾಮನ್ ಆಗಿ ನೋಡ್ತೇವೆ. ನೋಡಿದ್ರೆ ವೀಕ್ಷಕರೇ, ಈ ಕಿಡ್ನಿ ಪೇಷಂಟ್ ಇರೋರಿಗೆ ಚರ್ಮದ ಒಂದು ಬಹು ಅಂಗಗಳ ಒಂದು ಬೇರೆ ಬೇರೆ ರೀತಿಯಾದ ಒಂದು ಪ್ರಾಬ್ಲಮ್ಸ್ನ ನಾವು ನೋಡ್ಬೋದು. ನಮ್ಮ ದೇಹದ ಅತಿ ದೊಡ್ಡವಾದ ಅಂಗ ಅಂತಂದ್ರೆ ಅದು ಚರ್ಮ ಅಂತ ನಾವು ಹೇಳ್ತೇವೆ. ಸೊ ಈ ಕಿಡ್ನಿ ಪೇಷಂಟ್ಗಳಿಗೆ ಆ ದೇಹದಲ್ಲಿ ಉಂಟಾಗುವಂತಹ ಒಂದು ಕೆಮಿಕಲ್ಸ್ನ ಒಂದು ಒತ್ತಡ ಜಾಸ್ತಿ ಆಗಿರುತ್ತೆ. ಈ ಯೂರಿಯಾ, ಕ್ರಿಯಾಟಿನಿನ್ ಅಥವಾ ಕಿಡ್ನಿಯಿಂದ ಹೊರ ಹೋಗುವಂತಹ ಕೆಮಿಕಲ್ಸ್ ಬಾಡಿನಲ್ಲಿ ಶೇಖರಣೆ ಆದಾಗ ಈ ರೀತಿಯಾದ ಒಂದು ಸ್ಕಿನ್ ಪ್ರಾಬ್ಲಮ್ಸ್ನ ನಾವು ನೋಡ್ತಾ ಇರ್ತೇವೆ. ಸೊ ಹಾಗಾದರೆ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದರೆ, ನಮ್ಮ ದೇಹಕ್ಕೆ ಬೇಕಾಗುವಂತಹ ಈ ಯೂರಿಯಾ ಕ್ರಿಯಾಟಿನ್ ಅಂಶ ಜಾಸ್ತಿ ಆದ ಕಾರಣ ನಮ್ಗೆ ಈ ಸ್ಕಿನ್ ಪ್ರಾಬ್ಲಮ್ಸು ನೋಡ್ತಾ ಇರ್ತೇವೆ. ಸೊ ಯಾರಿಗೆ ಈ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ಸೂಕ್ತವಾದ ಒಂದು ಡಯಾಲಿಸಿಸ್ ಟ್ರೀಟ್ಮೆಂಟು ಮತ್ತು ಅವರಿಗೆ ಕೊಡುವಂತಹ ಒಂದು ಡಯಟ್ ರಿಸ್ಟ್ರಿಕ್ಷನಿಂದ ಅವರು ಈ ಸ್ಕಿನ್ ಪ್ರಾಬ್ಲಮ್ಸ್ನಿಂದ ದೂರ ಇರ್ಬೋದು. ಜೊತೆಗೆ ನಾವು ಚರ್ಮದ ಮೇಲೆ ಅಪ್ಲೈ ಮಾಡುವಂತಹ ಸ್ಕಿನ್ ಮಾಯಿಶ್ಚರೈಸರ್ಸ್ ಬರುತ್ತೆ. ಅದು ಎಲ್ಲಿ ತುರ್ಕೆ ಇರುತ್ತೆ ಅಲ್ಲಿ ಈ ಮಾಯಿಶ್ಚರೈಸರ್ಸ್ನ ನಾವು ಅಪ್ಲೈ ಮಾಡ್ಬೋದು. ಜೊತೆಗೆ ಕೋಕೋನಟ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂಡ ತುಂಬ ಜಾಸ್ತಿ ರಿಲೀಫ್ ಸಿಗುತ್ತೆ. ಅದಲ್ಲದೆ ಈ ಒಂದು ತುರ್ಕೆ ಕಡಿಮೆ ಮಾಡೋಕ್ಕೆ ಕೆಲವು ಆ್ಯಂಟಿಹಿಸ್ಟಮಿನ್ಸ್ ಅಂತ ಕರಿತೇವೆ, ಅಂದರೆ ಅಲರ್ಜಿ ಕಡಿಮೆ ಮಾಡುವಂಥ ಒಂದು ಟ್ಯಾಬ್ಲೆಟ್ಸ್ ಇರುತ್ತೆ. ಅಥವಾ ಸೆರೋಟೋನಿನ್ ಇನ್ಹಿಬಿಟರ್ಸ್ ಅಂತ ಹೇಳಿ ಅಮಿಟ್ರಿಪ್ಟಿಲಿನ್ ಇರ್ಬೋದು, ಗಾಬಾಪೆಂಟಿನ್ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದ ಒಂದು ಮೆಡಿಸಿನ್ಸಿಂದ ಈ ತುರ್ಕೆನ ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನ ನಾವು ಕಂಟ್ರೋಲ್ ಮಾಡೋದ್ರಿಂದ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡೋದ್ರಿಂದ ಈ ತುರ್ಕೆಯಿಂದ ನಾವು ಕಾಪಾಡ್ಕೊಳ್ಬೋದು. ಸೊ ಯಾರಿಗೆ ಈ ತುರ್ಕೆ ವಿಪರೀತ ಜಾಸ್ತಿ ಇರುತ್ತೆ ಅವರಿಗೆ ನಾವು ಫೋಟೋಥೆರಪಿ ಕೂಡ ಪ್ಲ್ಯಾನ್ ಮಾಡ್ಬೋದು. ಅಲ್ಟ್ರಾವಯೋಲೆಟ್ B ರೇಡಿಯೇಷನ್ ಫೋಟೋಥೆರಪಿ ಅನ್ನೋದು ಕೂಡ ಒಂದು ಅವೈಲೇಬಲ್ ಇದೆ. ಯಾರಿಗೆ ತುಂಬ ಸಿವಿಯರ್ ಈ ಇಚಿಂಗ್ ಪ್ರಾಬ್ಲಮ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇದ್ದವರು ಅಲ್ಟ್ರಾವಯೋಲೆಟ್ B ರೇಡಿಯೇಷನ್ ಕೂಡ ನಾವು ತಗೊಳ್ಬೋದು. ಹಾಗೆ ಇನ್ನು ಹೆಚ್ಚಿನ ಒಂದು ಈ
ತುರ್ಕೆ ಪ್ರಾಬ್ಲಮ್ ಇದ್ದವ್ರಿಗೆ ಡಯಾಲಿಸಿಸ್ನ ಇನ್ನೂ ಹೆಚ್ಚಾಗಿ ಅವರು ಎಫೆಕ್ಟಿವ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಹೀಮೋಡಯಾಲಿಸಿಸ್ 2 ಸರಿ ಇದ್ದವರು 3 ಸರಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆ ಹೀಮೋಡಯಾಲಿಸಿಸ್ ಅಲ್ಲಿ ತುರ್ಕೆ ಕಡಿಮೆ ಆಗಲ್ಲ ಅವರು ಒಂದು ಸ್ಪೆಷಲ್ ಡಯಾಲಿಸಿಸ್ ಪ್ರೊಸೆಸ್ ಇದೆ, ಅದಕ್ಕೆ ನಾವು ಹೀಮೋಡಯಾಫಿಲ್ಟ್ರೇಷನ್ ಅಂತ ಕರಿತೀವಿ. ಇದನ್ನ ಮಾಡ್ಕೊಂಡಾಗ ಕೂಡ ಈ ಸ್ಕಿನ್ ಇಚಿಂಗ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಎಲ್ಲ ಪ್ರಾಬ್ಲಮ್ಸ್ಗೂ ನಿಮ್ಮ ಕಿಡ್ನಿ ತಜ್ಞರ ಒಂದು ಸೂಕ್ತ ಸಲಹೆ ತಗೊಳ್ಳೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ನ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ಯಾರಿಗೆ ಈ ಕಿಡ್ನಿ ಪೇಷಂಟ್ಸ್ ಇರ್ತಾರೆ, ತುರ್ಕೆ ತುಂಬ ಜಾಸ್ತಿ ಇರುತ್ತೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡ ಕೂಡಲೇ ಈ ಎಲ್ಲ ಒಂದು ಪ್ರಾಬ್ಲಮ್ಸು ಎಫೆಕ್ಟಿವ್ ಆಗಿ ಸಾಲ್ವ್ ಆಗುತ್ತೆ. ಯಾಕಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಾದ್ಮೇಲೆ ಯೂರಿಯಾ ಕ್ರಿಯಾಟಿನ್ ಲೆವೆಲ್ಸ್ ಸಂಪೂರ್ಣ ನಾರ್ಮಲಿಗೆ ಬರುತ್ತೆ. ಈ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನಾವು ಸಂಪೂರ್ಣವಾಗಿ ಗುಣ ಮಾಡ್ತೀವಿ. ನೋಡೋದಿಲ್ಲ ವೀಕ್ಷಕರೇ, ಇಷ್ಟೆಲ್ಲ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ನಾವು ಡಯಾಲಿಸಿಸ್ ಪೇಷಂಟ್ಸಲ್ಲಿ ಹಾಗೂ ಕಿಡ್ನಿ ಪೇಷಂಟ್ಸಲ್ಲಿ ನೋಡ್ತೇವೆ. ಸೊ ಅದನ್ನು ತಜ್ಞ ವೈದ್ಯರೊಂದಿಗೆ ಕಿಡ್ನಿ ಡಾಕ್ಟರ್ಗೆ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಂಡ್ರೆ ಸ್ಕಿನ್ ಪ್ರಾಬ್ಲಮ್ಸಿಂದ ನೀವು ಇಂಪ್ರೂವ್ಮೆಂಟ್ ಆಗ್ಬೋದು. ನಮಸ್ಕಾರ.